ಶರಣ್ ಕ್ವೆಶ್ಚನ್ ಮಾರ್ಕಲ್ಲಿ ಲಾಬಿ ಮ್ಯಾನೇಜರ್ ಕಡೆ ನೋಡ್ದ. ಸರ್, ನೀವ್ ಹೇಳ್ದಾಗೆ ಆ ಲೇಡಿನ ಒಳಗಡೆ ಬರೋಕ್ ಬಿಡ್ಲಿಲ್ಲ. ನಿಮ್ಗೆ ತೊಂದರೆ ಆಗೋದಕ್ಕೆ ನಾವ್ ಯಾವತ್ತೂ ಬಿಡೋದಿಲ್ಲ. ಅವ್ರನ್ನ ವಾಪಸ್ ಹೋಗೋಕ್ ಹೇಳಿದೀವಿ. ನೀವ್ ಆರಾಮಾಗಿ ನಮ್ಮೇಲೆ ನಂಬಿಕೆ ಇಟ್ಟು ಡಿನ್ನರ್ ಮಾಡಬಹುದು ಸರ್ ಅಂತ ಶರಣ್ಗೆ ಹೇಳ್ದ ಮ್ಯಾನೇಜರ್. ರೂಪಾ ಇನ್ನು ಶರಣ್ನ ಮದ್ವೆ ಆಗ್ದಿದ್ರು ಊರ್ ತುಂಬಾ ಅವ್ನ ಹೆಂಡತಿಯಾಗಿ ಮೆರೆತಿದ್ಲು. ಅವಳು ಶರಣ್ ಶರ್ಮಾ ಜೊತೆ ಎಂಗೇಜ್ಮೆಂಟ್ ಆಗಿ ತುಂಬಾ ಟೈಮ್ ಆಗಿತ್ತು. ಮಿಲಿ ನೆಪ ಇಟ್ಕೊಂಡು ಅವನಿನ್ನು ಮದ್ವೆನ ಪೋಸ್ಟ್ಪೋನ್ ಮಾಡ್ತಿದ್ದ. ಆದ್ರೂ ಮಂಗಳೂರಿನ ಜನಗಳ ಮನ್ಸಲ್ಲಿ ರೂಪಾ ಅವನಿಗೀಗ ಹೆಂಡತಿ ಆಗ್ಬಿಟ್ಟಿದ್ಲು. ಆ ರೀತಿ ಅವಳ ಹವಾ ಮೇಂಟೈನ್ ಮಾಡಿದ್ಲು. ಮುಂದೆ ಹೆಜ್ಜೆ ಹಾಕ್ತಿದ್ದ ಶರಣ್ ಲಾಬಿ ಮ್ಯಾನೇಜರ್ ಮಾತ್ ಕೇಳಿ ಅಲ್ಲೇ ನಿಂತ. ಏನಂದ್ರಿ ನೀವು, ರಿಪೀಟ್ ಅಗೇನ್ ಅಂತ ಅಂದ. ಲಾಬಿ ಮ್ಯಾನೇಜರ್ ತುಂಬಾ ಶ್ರೀಮಂತ ಜನರನ್ನ ಹ್ಯಾಂಡಲ್ ಮಾಡಿದವನು. ಅವನ್ ಶರಣ್ ಲುಕ್ ಮತ್ತೆ ಎಕ್ಸ್ಪ್ರೆಷನ್ ನೋಡಿ ಏನೋ ಗೊಂದಲ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ. ಕೂಡ್ಲೆ ಇನ್ನೋಸೆಂಟ್ ಸ್ಮೈಲ್ ಮಾಡ್ದ. ವಾಟ್ ಯು ಮೀನ್ ಬೈ ಇಟ್? ಅವಳು ನಂಗೆ ತೊಂದರೆ ಕೊಡೋಕ್ ಬಿಡಲ್ಲ ಅಂತ ಅಂದ್ರಲ್ಲ, ಏನ್ ಹೇಳೋಕ್ ಹೊರಟಿದ್ದೀರಾ ನೀವು ಅಂತ ರೂಢಾಗಿ ಕೇಳ್ದ. ನಿಮ್ ಮಿಸ್ಸಸ್ ರೂಪಾ ಶರ್ಮಾ ಅವರು ಎಂಟ್ರೆನ್ಸ್ ಕಡೆ ತೋರಿಸಿ ಅಲ್ಲಿ ಬರ್ತಿರೋ ಲೇಡಿನ ಒಳಗಡೆ ಬಿಡಬೇಡಿ ಅಂತ ಅಂದ್ರು. ಅದು ಅಲ್ಲದೆ ಶರಣ್ ಅವರೇ ಆ ಲೇಡಿನ ಒಳಗಡೆ ಬಿಡಬಾರ್ದು ಅಂತ ಹೇಳಿದಾರೆ ಅಂತಾನೂ ಅಂದ್ರು. ಮ್ಯಾನೇಜರ್ ತಲೆ ತಗ್ಸಿ ಹೇಳ್ದ. ಅವನ್ ಆಕ್ಚುಲಿ ಶರ್ಮಾ ಅವರಿಂದ ಕಾಂಪ್ಲಿಮೆಂಟ್ ನಿರೀಕ್ಷೆಯಲ್ಲಿ ಬಂದಿದ್ದ. ಆದ್ರೆ ಈಗ ಅವನ್ ರೂಪಾ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದ. ಶರಣ್ ಇನ್ನು ಕನ್ಫ್ಯೂಷನ್ ಅಲ್ಲಿ ಇರೋದ್ ನೋಡಿ ಮ್ಯಾನೇಜರ್ ಮತ್ತೊಮ್ಮೆ ಅಂದ. ಟ್ಯುಲಿಪ್ ರೆಸ್ಟೋರೆಂಟ್ ಅಲ್ಲಿ ನಾವಂತ ರೂಲ್ಸ್ ಏನು ಇಟ್ಕೊಂಡಿಲ್ಲ. ನಮ್ ಗೆಸ್ಟ್ಗಳು ನಮ್ಗೆ ತುಂಬಾ ವ್ಯಾಲ್ಯೂಯಬಲ್. ನಾವ್ ಯಾರ ಮಾತನ್ನ ಕೇಳ್ಕೊಂಡು ಮತ್ತೊಬ್ರನ್ನ ಇನ್ಸಲ್ಟ್ ಮಾಡಲ್ಲ ಅಥವಾ ಅವರನ್ನ ಆಚೆ ಹೋಗಿ ಅನ್ನಲ್ಲ. ರೂಪಾ ಅವರು ಹೇಳ್ದಾಗ್ಲೂ ನಾನು ಅದ್ನೇ ಹೇಳ್ದೆ ಸರ್. ಆದ್ರೆ ಅವರು ಶರಣ್ ಶರ್ಮಾ ಅವ್ರ ಆರ್ಡರ್ ಆಗಿದೆ ಅಂತ ಸ್ಟ್ರಿಕ್ಟ್ ಆಗಿ ಅಂದ್ರು. ಅದ್ರಿಂದ ನಾವು ಆ ಲೇಡಿ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಆಚೆ ಕಳ್ಸಿದ್ವಿ. ನಿಮ್ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡದೆ ಇರೋಕ್ ಆಗಲ್ಲ ಸರ್ ಅಂತ ಅವ್ನ್ ಹೇಳ್ದ. ಶರಣ್ ಮುಖದ ಎಕ್ಸ್ಪ್ರೆಷನ್ ಬದಲಾಯ್ತು. ಅವನ್ ಗಂಭೀರವಾದ ವಾಯ್ಸ್ ಅಲ್ಲಿ, ಅವಳಿನ್ನು ರೂಪಾ ಶರ್ಮಾ ಅಲ್ಲ, ಅವಳು ನನ್ನ ಮದ್ವೆ ಆಗಿಲ್ಲ, ಆಗಿರೋದು ಎಂಗೇಜ್ಮೆಂಟ್ ಮಾತ್ರ ಅಂತ ಗಟ್ಸಾದ ಧ್ವನಿಲಂದ. ಲಾಬಿ ಮ್ಯಾನೇಜರ್ ಡ್ರಾಮ್ಯಾಟಿಕ್ ಅನ್ನೋ ಹಾಗೆ ಭಯದ ಎಕ್ಸ್ಪ್ರೆಷನ್ ಕೊಡ್ತಾ ಒಂದ್ ಹೆಜ್ಜೆ ಹಿಂದೆ ನಿಂತ. ಸಾರಿ ಶರಣ್ ಸರ್, ನಾವ್ ರೂಪಾ ಅವರನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ವಿ. ರೂಪಾ ಪಾಟೀಲ್ ಅನ್ನೋ ನೇಮ್ನ ಅವ್ರು ರೂಪಾ ಶರ್ಮಾ ಅಂತ ಹೇಳ್ಕೊತಾರೆ. ಅದು ಅಲ್ಲದೆ ಇವತ್ತವರು ತನ್ನ ಶರಣ್ ಸರ್ ಜೊತೆ ಎಂಗೇಜ್ ಆಗಿದ್ದನ್ನ ನೆನಪಿಸಿ ನಾನೀಗ ಅವ್ರ ವೈಫ್ ಇದ್ದ ಹಾಗೆ ಅಂತ ಅಂದ್ರು. ಅದಕ್ಕೆ ನಾವು ಅವ್ರ ಮಾತನ್ನ ಕೇಳಬೇಕಾಯ್ತು ಅಂತ ಮ್ಯಾನೇಜರ್ ರಿಪ್ಲೈ ಮಾಡ್ದ. ಶರಣ್ ಏನು ಕೋಪ ಮಾಡ್ಕೊಂಡಿರ್ಲಿಲ್ಲ. ಬಟ್ ಅವ್ನ್ ಹಿಂದೆ ತಿರುಗಿ ನೋಡಿದಾಗ ದೂರದಲ್ಲಿ ಪಾರ್ಕಿಂಗ್ ಲಾಟ್ ಅಲ್ಲಿ ಅನುರಾಧ ನಿಂತಿದ್ ಕಾಣಿಸ್ತು. ಅವನ ಕಣ್ಣಲ್ಲಿ ಕತ್ತಲೆ ಕಂಪ್ಲೀಟ್ ಆಗಿ ಆವರಿಸ್ಕೊಂಡ ಹಾಗೆ ಫೀಲ್ ಆಯ್ತು. ಲಾಬಿ ಮ್ಯಾನೇಜರ್ ಮತ್ತೇನನ್ನೋ ಹೇಳ್ಬೇಕು ಅಂತ ಹೊರಟಾಗ ಶರಣ್ ಅವನ್ ಮಾತನ್ನ ತಡೆದು ಲಿವ್ ಇಟ್ ಅಂತ ಅಂದ. ಲಾಬಿ ಮ್ಯಾನೇಜರ್ ಸ್ಪೀಚ್ಲೆಸ್ ಆದ. ಅವನ್ 10 ವರ್ಷದಿಂದ ಜನರ ಎಕ್ಸ್ಪ್ರೆಷನ್ ಹಾವ ಭಾವದಿಂದಲೇ ಅವ್ರು ಹೇಗೆ ಅಂತ ಗುರುತಿಸ್ತಿದ್ದ. ಆದ್ರೆ ರೂಪಾ ಬಂದು ಅವನ ಹತ್ರ ಈಸಿಯಾಗಿ ಸುಳ್ಳು ಹೇಳಿದ್ಲು. ಅವಳು ಸುಳ್ಳು ಹೇಳಿದ್ದು ಅವನಿಗೆ ಡೌಟ್ ಕೂಡ ಬಂದಿರ್ಲಿಲ್ಲ. ಜೊತೆಗೆ ಶರಣ್ ಶರ್ಮಾಗೂ ಅವಳು ಗೊತ್ತಿಲ್ದಿ ಏನೇನೋ ಗೋಲ್ಮಾಲ್ ಮಾಡ್ತಾಳೆ ಅಂತ ಆಶ್ಚರ್ಯ ಆಯ್ತು. ತಾನೆಲ್ಲಾ ವಿಷಯನ ಎಕ್ಸ್ಪ್ಲೇನ್ ಮಾಡಿದ್ರು ಕೂಲ್ ಆಗಿದ್ದ ಶರಣ್ನ ನೋಡಿ ಮ್ಯಾನೇಜರ್ ಹೇಳ್ದ, ಓಕೆ ಸರ್ ಅಂತ ರಿಪ್ಲೈ ಮಾಡ್ದ. ಅವನ ಮುಖದಲ್ಲಿ ರೆಸ್ಪೆಕ್ಟ್ ಬಿಟ್ಟು ಬೇರೇನು ಎಕ್ಸ್ಪ್ರೆಷನ್ ಇರಲಿಲ್ಲ. ಶರಣ್ಗೆ ಅನುರಾಧ ಬೇರೆ ಯಾರ ಜೊತೆನೋ ಖುಷಿಯಾಗಿ ಡಿನ್ನರ್ ಮಾಡೋದನ್ನ ನೆನೆಸ್ಕೊಂಡಾಗ ಬೇಜಾರಾಯ್ತು. ಅನುರಾಧ ಬಾಯ್ ಫ್ರೆಂಡ್ ಯಾರೇ ಆಗಿದ್ರು ಅವನ್ ಜಲಸಿಂದ ಓಡಾಡ್ತಿದ್ದ. ಒಂದ್ ರೀತಿಲಿ ಇವ್ಳು ಡಿನ್ನರ್ಗೆ ಹೋಗದೆ ಇರೋದೇ ಒಳ್ಳೇದು ಅಂತ ಅವನಿಗೆ ಅನಿಸ್ತು. ಆಕ್ಚುಲಿ ಅನುರಾಧ ಪಾರ್ಕಿಂಗ್ ಲಾಟ್ ಅಲ್ಲಿ ಕಾರ್ ತೆಗಿಯೋಕ್ ಟ್ರೈ ಮಾಡ್ತಿದ್ಲು. ಆದ್ರೆ ಅವತ್ತು ರೆಸ್ಟೋರೆಂಟ್ ತುಂಬಾ ರಶ್ ಇದ್ದ ಕಾರಣ ಅವಳ ಕಾರ್ ಹಿಂದೆ ಮುಂದೆ ಕಾರ್ಗಳು ನಿಂತಿದ್ವು. ಅವಳಿಗೆ ಸ್ಪೇಸ್ ಇಲ್ದಿದ್ರಿಂದ ಕಾರ್ ಓನರ್ ಬರೋವರೆಗೂ ವೇಟ್ ಮಾಡೋಣ ಅಂತ ಎಂಟ್ರೆನ್ಸ್ ಅಲ್ಲೇ ನಿಂತಿದ್ಲು. ಸಡನ್ ಆಗಿ ಒಂದಷ್ಟು ಜನ ಅನುರಾಧನ ಗುರ್ತು ಹಿಡಿದು, ಹೇ ಅವಳು ಅನುರಾಧ ಅಲ್ವಾ, ಐ ಥಿಂಕ್ ಸೋ ಅಂತ ಹೇಳ್ತಾ ಅವರೆಲ್ಲ ಒಳಗಡೆ ಬರ್ತಿದ್ರು. ಅವರನ್ನ ನೋಡಿ ಅನುರಾಧ ಶಾಕ್ ಆದ್ಲು. ರೂಪಾ ಸೆಕೆಂಡರಿ ಸ್ಕೂಲಿಂದಾನು ಫ್ರೆಂಡ್ಸ್ ಆಗಿದ್ದ ಅವರೆಲ್ಲ ಅನುರಾಧನ ಅಪೋಸ್ ಮಾಡ್ತಾನೆ ಬಂದಿದ್ರು. ರೂಪಾ ಪಟೇಲ್ ಮಿಡಲ್ ಕ್ಲಾಸ್ ರಿಚ್ ಕಮ್ಯುನಿಟಿ ಸೇರ್ದವಳಾಗಿದ್ಲು. ಅವಳು ಸುತ್ತ ಇಂಥ ಎಷ್ಟೋ ಜನ ತಮ್ಮ ಪ್ರಾಫಿಟ್ಗಾಗಿ ಓಡಾಡ್ತಿದ್ರು. ಮತ್ತೆ ರೂಪಾ ಅಪೋಸ್ ಮಾಡೋ ಪ್ರತಿಯೊಬ್ಬರನ್ನು ಅವರು ಅಪೋಸ್ ಮಾಡ್ತಿದ್ರು. ಇವತ್ತು ಶರಣ್ ಮತ್ತು ರೂಪಾ ಇಬ್ರೇ ಡಿನ್ನರ್ಗೆ ಬಂದಿಲ್ವಾ, ಇವರೆಲ್ಲ ಜಾಯಿನ್ ಆಗ್ತಿದಾರ ಅಂತ ಆಶ್ಚರ್ಯದಿಂದ ಅವಳು ಹುಬ್ಬೇರಿಸಿದ್ಲು. ಶರಣ್ ಅವಳ ಜೊತೆ ಒಮ್ಮೆ ಡಿನ್ನರ್ಗೆ ಬಂದಾಗ ರೂಪಾ ಮತ್ತೆ ಅವಳಿ ಫ್ರೆಂಡ್ಸ್ ಗ್ಯಾಂಗ್ ಕೂಡ ಜಾಯಿನ್ ಆಗಿದ್ರು. ಆದ್ರೆ ಶರಣ್ಗೆ ಅವ್ರು ಯಾರೂ ಇಷ್ಟ ಆಗಿರ್ಲಿಲ್ಲ. ಅವನ್ ಎಲ್ಲರನ್ನೂ ಇಗ್ನೋರ್ ಮಾಡಿದ್ದು ಈಗ್ಲೂ ನೆನಪಿತ್ತು ಅವಳಿಗೆ. ಆದ್ರೆ ಈಗ ಶರಣ್ ರೂಪಾಗೋಸ್ಕರ ಅವಳ ಫ್ರೆಂಡ್ಸ್ ಜೊತೆ ಡಿನ್ನರ್ ಮಾಡೋಕೆ ಬಂದಿರ್ಬೇಕು ಅಂತ ಆಶ್ಚರ್ಯ ಆಯ್ತು. ಟೈಮ್ ಚೇಂಜ್ ಆದ ಹಾಗೆ ಜನನು ಚೇಂಜ್ ಆಗ್ತಾರೆ ಅನ್ನೋದು ಸತ್ಯವಾದ ಮಾತು ಅಂದ್ಕೊಂಡು ನಿಟ್ಟುಸಿರು ಬಿಟ್ಲು.
ಅವಳು ಮನ್ಸಲ್ಲಿ ಶರಣ್ ಬಗ್ಗೆನೆ ಯೋಚಿಸ್ತಿದ್ದ ಹಾಗೆ ಅವಳು ಮುಂದ್ಗಡೆ ರೂಪಾ ಫ್ರೆಂಡ್ಸ್ ಗ್ಯಾಂಗ್ ನಿಂತಿತ್ತು. ಅವಳನ್ನ ಆಡ್ಕೊಳ್ಳೋಕೆ ಶುರು ಮಾಡಿದ್ರು. ಏನ್ ಅನುರಾಧ, ವಾಚ್ಮನ್ ಆಗ್ಬಿಟ್ಟಿದ್ಯಾ? ನಿಂಗೆ ಈ ರೆಸ್ಟೋರೆಂಟ್ ಅಲ್ಲಿ ಡಿನ್ನರ್ ಮಾಡ್ಬೇಕು ಅಂತ ಆಸೆನಾ? ಆ ರೀತಿ ಆಸೆ ಇದ್ರೆ ನೀನ್ ಯಾಕೆ ರೂಪಾ ಹತ್ರ ರಿಕ್ವೆಸ್ಟ್ ಮಾಡ್ಕೋಬಾರ್ದು ಅಂತ ಹೇಳಿದ್ರು. ಮತ್ತೊಬ್ಬ ಹೇಳ್ದ, ಹೇ, ನೀನು ಇಂಟರ್ನ್ಯಾಷನಲ್ ಡಾನ್ಸರ್ ಅಂತ ಕೇಳಿದ್ದೆ, ನೀನ್ ಯಾಕೆ ವಾಚ್ಮನ್ ಹಾಗೆ ಇಲ್ಲಿ ನಿಂತಿದ್ಯಾ? ಇಂಟರ್ನ್ಯಾಷನಲ್ ಡಾನ್ಸ್ ಕಾಂಪಿಟೇಷನ್ ಅಲ್ಲಿ ವಿನ್ನರ್ ಆಗಿರೋ ನೀನು ಇಷ್ಟು ಚಿಕ್ಕ ರೆಸ್ಟೋರೆಂಟ್ಗೆ ಹೋಗೋಕ್ ಆಗ್ಲಿಲ್ವಾ ನಿನ್ಗೆ? ವೆರಿ ಫನ್ನಿ ಅಂತ ಅಂದ. ವರ್ಲ್ಡ್ ಚಾಂಪಿಯನ್ ಆಗಿರೋದೊಂದು ಬಿಗ್ ಡೀಲಾ? ವಾಟ್ ಅ ಜೋಕ್ ಮ್ಯಾನ್. ನೀನೇನಾದ್ರೂ ಪ್ರೈಸ್ ವಿನ್ ಆದ್ಯಾ? ಯಾವ್ದಾದ್ರೂ ಕ್ಯಾಶ್ ಸಿಕ್ತಾ ಅಂತ ಒಬ್ಳು ಹುಡುಗಿ ಕೇಳಿದ್ಲು. ಅನುರಾಧ ಕಣ್ಗಳು ನೇರವಾಗಿ ಅವರನ್ನೇ ನೋಡ್ತಿದ್ವು. ನಿಮ್ ಹಾಗೆ ಮತ್ತೊಬ್ರ ಹಣದಲ್ಲಿ ಎಂಜಾಯ್ ಮಾಡೋರಿಗೆ ನಾನ್ ವ್ಯಾಲ್ಯೂ ಕೊಡಲ್ಲ, ನೀವ್ ನನ್ನ ಹತ್ರ ಮಾತಾಡೋ ಅಗತ್ಯ ಇಲ್ಲ ಅಂತ ಅಂದ್ಲು. ಅವರೆಲ್ಲ ತುಂಬಾ ಕೋಪಿಷ್ಟ್ರು. ಅನುರಾಧ ಮಾತ್ ಕೇಳಿದ ತಕ್ಷಣ ಅವ್ರ ಮುಖದಲ್ಲಿ ಸಿಟ್ಟು ಎದ್ದು ಕಾಣಿಸ್ತು. ಶರಣ್ ಕೋಪದಿಂದ ಅವರನ್ನ ನೋಡ್ದ. ಮತ್ತೆ ಅವನ ಹಿಂದೆ ನಿಂತಿದ್ದ ಅನುರಾಧ ಕೈ ಇಟ್ಕೊಂಡ. ಬೇಗ ಬೇಗ ಅವನು ರೆಸ್ಟೋರೆಂಟ್ ಒಳಗಡೆ ಹೋದ. ಲಾಬಿ ಮ್ಯಾನೇಜರ್ ಗಾಬರಿಯಿಂದ ನೋಡ್ತಿದ್ದ. ನೋಡಿ, ಇವ್ರನ್ನ ಸರಿಯಾಗಿ ನೋಡ್ಕೊಳ್ಳಿ, ಇನ್ಯಾವತ್ತೂ ಇವ್ರನ್ನ ಆಚೆ ನಿಲ್ಸೋ ಹಾಗಿಲ್ಲ. ಇವತ್ತು ಅಂತಲ್ಲ, ಯಾವ್ದೇ ಟೈಮಲ್ಲಿ ಇವ್ರು ಬಂದ್ರು ಒಳಗಡೆ ಸೇರ್ಸ್ಕೋಬೇಕು, ಇವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ನೆನ್ಪಿರುತ್ತಲ್ವಾ ಅಂತ ಕೇಳ್ದ. ಎಸ್ ಸರ್ ಅಂತ ಲಾಬಿ ಮ್ಯಾನೇಜರ್ ಅಂದ. ಲಾಬಿ ಮ್ಯಾನೇಜರ್ ಹತ್ರ ಶರಣ್ ಹೇಳ್ತಿರೋದ್ ಕೇಳಿ ಅವಳ ಮುಖದ ಎಕ್ಸ್ಪ್ರೆಷನ್ ಬದಲಾಯ್ತು. ಇವ್ನಿಗೇನಾದ್ರೂ ಹುಚ್ಚಿಡ್ದಿದ್ಯಾ ಅಂತ ಮನ್ಸಲ್ಲೇ ಅಂದ್ಕೊಂಡ್ಲು ಅನುರಾಧ. ಈಗ ಸ್ವಲ್ಪ ಹೊತ್ತಿಗೆ ಮೊದ್ಲು ಅವಳನ್ನ ಒಳಗಡೆ ಬಿಡಬೇಡಿ ಅಂತ ಆರ್ಡರ್ ಮಾಡಿದ್ದ ಅವನು. ಈಗ ಕಷ್ಟದಲ್ಲಿರೋ ಹೀರೋಯಿಂದ ಕಾಪಾಡ್ತಿರೋ ಹಾಗೆ ಬಿಲ್ಡಪ್ ಕೊಡ್ತಿದ್ದ. ಅವಳಿಗೆ ಆಶ್ಚರ್ಯ ಆಯ್ತು. ಅನುರಾಧ ಫೇಸ್ ಎಕ್ಸ್ಪ್ರೆಷನ್ ನೋಡಿ ಶರಣ್ ಅವಳ ಮನ್ಸಲ್ಲಿ ಏನ್ ಓಡ್ತಿರಬಹುದು ಅಂತ ಗೆಸ್ ಮಾಡ್ದ. ಮತ್ತೇನು ಮಾತಾಡದೆ ಅಲ್ಲಿಂದ ಬೇಗ ಬೇಗ ಆಚೆ ಹೋದ. ಇತ್ತ ರೂಪಾ ತನ್ನ ಫ್ರೆಂಡ್ಸ್ಗೋಸ್ಕರ ಪ್ರೈವೇಟ್ ರೂಮ್ ಅಲ್ಲಿ ಕಾಯ್ತಿದ್ಲು. ಹೊರಗಡೆ ನಡೆದಿದ್ದ ವಿಚಾರ ಎಲ್ಲ ತಿಳಿದ್ಮೇಲೆ ಅವಳಿಗಲ್ಲಿ ಕೂತು ಡಿನ್ನರ್ ಮಾಡೋಕೆ ಆಗ್ಲಿಲ್ಲ. ಗಡಿ ಬಿಡಿಲಿ ಮನೆಗ್ ಹೊರಟು ಬಂದ್ಲು. ಅವಳ ಮನೆಗ್ ಹೋಗ್ತಿದ್ದ ಹಾಗೆ ಶರಣ್ ಕಾಲ್ ಮೇಲೆ ಕಾಲ್ ಹಾಕಿ ಸೋಫಾ ಮೇಲೆ ಕೂತಿದ್ದ. ಅವನನ್ನ ಹೇಗ್ ನಂಬಿಸೋದು ಅಂತ ಮನ್ಸಲ್ಲೇ ಪ್ಲಾನ್ ಮಾಡ್ತಾ ಕಣ್ಣಂಚಲ್ಲಿ ನೀರ್ ತುಂಬಿಕೊಂಡ್ಲು. ಅವನ ಕೈಯಲ್ಲಿ ಆಫೀಸ್ ಫೈಲ್ಸ್ ಇತ್ತು. ರೂಪಾ ಭಯದಿಂದ ಹೇಳೋಕ್ ಶುರು ಮಾಡಿದ್ಲು. ಐ ಆಮ್ ಸಾರಿ ಶರಣ್, ನನ್ನ ಫ್ರೆಂಡ್ಸ್ ಬ್ಯಾಡ್ ಬಿಹೇವಿಯರ್ಗೆ ನಾನು ಕ್ಷಮೆ ಕೇಳ್ತೀನಿ. ಆಕ್ಚುಲಿ ಮಾರ್ನಿಂಗ್ ನಾನು ಅನುರಾಧಾಗೆ ಥ್ಯಾಂಕ್ಸ್ ಹೇಳೋ ಸಲುವಾಗಿ ಸ್ಕೂಲಿಗೆ ಹೋಗಿದ್ದೆ. ಅವಳು ನನ್ನ ಗಿಫ್ಟ್ ನ ತಗೊಳ್ಳಿಲ್ಲ, ಬದಲಾಗಿ ನನಗೆ ಹೊಡೆದ್ಲು ಅಂತ ಅಳೋ ಫೇಸ್ ಮಾಡ್ಕೊಂಡು ಬೇಸರದಲ್ಲಿ ಅವಳಂದ್ಲು. ಅವಳ ಫೇಸ್ ನೋಡಿದ್ರೆ ಸಿಂಪತಿ ಹುಚ್ಚಬೇಕು, ಆ ರೀತಿ ಅವಳ ಮುಖ ರೆಡ್ ಮಾಡ್ಕೊಂಡು ಪಾಪ ಅನ್ನೋ ಹಾಗೆ ಹೇಳ್ತಿದ್ಲು. ಬೆಳಗ್ಗೆ ಅನುರಾಧ ನನ್ ಮೇಲೆ ಕೈ ಮಾಡಿದ್ ಕೇಳಿ ನನ್ ಫ್ರೆಂಡ್ಸ್ ತುಂಬಾ ಕೋಪ ಮಾಡ್ಕೊಂಡಿದ್ರು. ಆದ್ರೆ ಅವ್ರ ಆ ರೀತಿ ಅವಳ ಮೇಲೆ ಸೇಡ್ ತೀರಿಸ್ಕೋತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನೀವ್ ಸರಿಯಾದ ಸಮಯಕ್ಕೆ ಬಂದಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದ್ರೆ ಅನುರಾಧಾಗೆ ಇನ್ಸಲ್ಟ್ ಆಗ್ತಿತ್ತು ಪಾಪ ಅಂತ ಅವಳಂದ್ಲು. ಮತ್ತೆ ಅವಳ ಮಾತ್ ಮುಂದುವರಿಸ್ತಾ, ಅಷ್ಟೇ ಅಲ್ಲ ಶರಣ್, ಅನುರಾಧ ಟ್ಯುಲಿಪ್ ರೆಸ್ಟೋರೆಂಟ್ ಒಳಗಡೆ ಬರ್ತಿರೋ ಹಾಗೆ ತಡ್ತಿದ್ದು ಅವರೇ. ಬಟ್ ಎಲ್ಲದಕ್ಕೂ ಅವ್ರ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ಅವರೆಲ್ಲ ನನ್ ಮೇಲಿನ ಪ್ರೀತಿಗೆ ಈ ರೀತಿ ಮಾಡಿದ್ದು, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅಂತ ಅಂದ್ಲು. ಅವಳಷ್ಟು ಮಾತಾಡಿದ್ರು ಅವನ್ ಮಾತ್ರ ಸೌಮ್ಯವಾಗೇ ಇದ್ದ. ಅವಳ ಮಾತು ಸ್ಟಾಪ್ ಆದ್ಮೇಲೆ ರೂಪಾ ಕಡೆ ನೋಡಿ ಸರ್ಕಾಸ್ಟಿಕ್ ಸ್ಮೈಲ್ ಮಾಡ್ತಾ ಟೇಬಲ್ ಕಡೆ ಕೈ ತೋರಿಸ್ತಾ. ಅವಳ ಟೇಬಲ್ ಮೇಲಿದ್ದ ವಸ್ತುನ ನೋಡಿ ಶಾಕ್ ಆದ್ಲು. ಒಂದು ಕ್ಷಣ ಗಾಬರಿಯಿಂದ ಅವಳ ಬಾಡಿ ಶೇಕ್ ಆಯ್ತು. ಅವಳ ಟೇಬಲ್ ಮೇಲಿಟ್ಟಿದ್ದ ವಸ್ತುನ ಕೈಗೆತ್ಕೊಂಡ್ಲು. ಶರಣ್ ನಡೆಸಿದ ಇನ್ವೆಸ್ಟಿಗೇಷನ್ ಅಲ್ಲಿ ಸಿಕ್ಕಿರೋ ಎಲ್ಲಾ ಸಾಕ್ಷಿನೂ ರೂಪಾ ವಿರುದ್ಧನೇ ಇತ್ತು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.